ಸ್ಪಿರಿಚುವಲ್ ಸಾಧನೆ ಮಾತ್ರ ಯಾರು ಫೋರ್ಸ್ ಮಾಡಿದ್ರೂ ಪ್ರಾರಂಭ ಆಗೋದಿಲ್ಲ. ನಿಮಗೆ ನೀವೇ ಫೋರ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಒಂದು ದಿನ ಮಾಡಿ 1 ವಾರದ ತನಕ ಅದನ್ನು ಕಂಟಿನ್ಯೂ ಮಾಡಬೇಕು. ದಿಸ್ ಅ ಪ್ರಾಕ್ಟಿಕಲ್ ಆಗಿ ಲುಕ್ ಫಾರ್ ಪ್ರಾಕ್ಟಿಕಲ್ ಸೆಷನ್. 1 ವಾರ 1 ಗಂಟೆ ಕೂತ್ಕೊಳ್ಳಿ, ಸುಮ್ಮನೆ ಉಸಿರಾಟದ ಕಡೆ ಗಮನ ಕೊಡಿ, ಇಡೀ ದೇಹದ ಕಡೆ ಅವೇರ್ನೆಸ್ ಇರಲಿ. ಆಮೇಲೆ 1 ವಾರ ನಿಜವಾಗ್ಲೂ ಮಾಡಿದ್ರೆ ಗುಡ್, ಅದು ಮಾಡಿಸುತ್ತೆ. ಆಮೇಲೆ 30 ದಿವಸ, 1 ವಾರದಲ್ಲಿ ಮತ್ತೆ ಕಟ್ಟಾದರೆ ಪುನಃ 5 ದಿನ ಮಾಡಿದರೂ ಮೊದಲನೇ ದಿನವೇ ಶುರು ಮಾಡಬೇಕು. ಕಂಟಿನ್ಯೂಸ್ ಬರಬೇಕದು. 7 ದಿನ 1 ವಾರಕ್ಕಾದರೆ 6 ದಿನ ಮಾಡಿದರೆ, ನೀವು 6ನೇ ದಿನ ಮಾಡದೇ ಇದ್ದರೆ ಮತ್ತೆ ಮೊದಲಿಂದನೇ ಮಾಡಬೇಕು. ಆವಾಗ ನಿಮಗೆ 30 ದಿವಸ ತಾನೇ ಆಗುತ್ತೆ, ವರ್ಷವೂ ಆಗುತ್ತೆ, ನಿಮ್ಮದಾಗತ್ತದು. ಪ್ರತಿ ದಿವಸ 1 ಅವರ್ ಸೆಷನ್ನು. ಯು ಅಲೋ ಯುವರ್ ಬಾಡಿ ನೌ ಫಾರ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಯು ಅಲೋ ಯುವರ್ ಬಾಡಿ ಫಾರ್ ದ್ಯಾಟ್ ಒಂಥರ ಟ್ರೀಟ್. ದಿಸ್ ಎ ರಿಯಲ್ ಟ್ರೀಟ್ಮೆಂಟ್. ಇದು ಸುಲಭವಾದ ಟ್ರೀಟ್ಮೆಂಟು, ಸುಲಭವಾದ ಇನ್ಸಿಯೇಷನ್ನು. ಸಮಥಿಂಗ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಯುವರ್ ಬಾಡಿ. ದ ಎನರ್ಜಿ ಫೀಲ್ ಆಗಿದ್ರೆ ನೀವು ಪ್ರೋಗ್ರೆಸ್ ಆಗಿದ್ದೀರಾ. ನಿಮ್ಗೆ ಇವಾಗ ಗ್ರಾಸ್ ಲೆವೆಲಲ್ಲಿ ಇಲ್ಲ. ಯು ಆರ್ ಫೀಲಿಂಗ್ ದಿ ಎನರ್ಜಿ, ಡಿಫ್ರೆಂಟ್ ಡೈಮೆನ್ಷನ್ ಆಲ್ ಟುಗೆದರ್. ಯು ವೋಂಟ್ ಸ್ಟಾಪ್. ಯಾರು ನೀನು ಮಾಡು ಅಂತಲೂ ಹೇಳಬೇಕಾಗಿಲ್ಲ, ಮಾಡಬೇಡ ಅಂತಲೂ ತಡಿಬೇಕಾಗಿಲ್ಲ. ನೀನು ಪಾಡನೆ ಮಾಡ್ಕೊಂಡು